ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಈವ್ನಿಂಗ್ ರೀಡಿಂಗ್ನ ಸೋ ಬ್ಯೂಟಿಫುಲ್ ಆಗಿರುವಂಥ ಎನರ್ಜಿ ಯಾವುದಿದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮನಸ್ಸು ಮತ್ತು ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅವರ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಹಾಗಾಗಿ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಎನರ್ಜಿಯನ್ನು ಫೀಲ್ ಮಾಡಿ. ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡಿಕೊಡಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಹೇಳುವ ಪ್ರತಿಯೊಂದು ವಿಷಯ ಕೂಡ ಎಲ್ರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ರಿಲೇಟ್ ಆಗುವ ಎನರ್ಜಿ ಇದ್ದರೆ ಮಾತ್ರ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ಲಾಗಿ ಅಲ್ಲಿಗೆ ಬಿಡಿ. ಈ ರೀಡಿಂಗ್ನ ಉದ್ದೇಶ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮಿಬ್ಬರ ನಡುವಿನ ಎಮೋಷನ್ಸ್ ಮತ್ತು ವೈಬ್ಸ್ ಹೇಗಿದೆ ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಹಾಗಾಗಿ ಅನಾವಶ್ಯಕವಾಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಭಯ ಮತ್ತು ಅನುಮಾನಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ನಿಮ್ಮ ಎನರ್ಜಿಯಲ್ಲಿ ನೀವು ಈ ವ್ಯಕ್ತಿಯನ್ನು ತುಂಬ ನಂಬಿದ್ರಿ. ಸಾಮಾನ್ಯ ನಂಬಿಕೆ ಅಲ್ಲ, ಕಣ್ಣು ಮುಚ್ಚಿ ನಂಬುವಷ್ಟು ನಂಬಿಕೆ ನಿಮ್ಮಲ್ಲಿತ್ತು. ಈ ವ್ಯಕ್ತಿ ಹೇಳಿದ ಪ್ರತಿಯೊಂದು ಮಾತು ಸತ್ಯ ಅಂತ ನೀವು ಅಂದ್ಕೊಳ್ತಾ ಇದ್ರಿ. ಅವರಿಗಾಗಿ ಟೈಮ್ ಕೊಟ್ರಿ, ಅವರಿಗಾಗಿ ಎಫರ್ಟ್ ಹಾಕಿದ್ರಿ. ಕೆಲವರ ವಿಷಯದಲ್ಲಿ ನೀವು ಹಣಕಾಸಿನ ಸಹಾಯ ಕೂಡ ಮಾಡಿರ್ಬೋದು. ಇನ್ನು ಕೆಲವರು ಎಮೋಷ್ನಲ್ ಸಪೋರ್ಟ್ ಕೊಟ್ಟಿರ್ಬೋದು. ಅವರು ಕಷ್ಟದ ಟೈಮ್ನಲ್ಲಿ, ಸಂಕಷ್ಟದಲ್ಲಿದ್ದಾಗ ಅವ್ರ ಜೊತೆ ನೀವು ಸ್ಟ್ರಾಂಗ್ ಆಗಿ ನಿಂತಿರ್ಬೋದು. ಈಗ ವ್ಯಕ್ತಿಗೆ ನೀವು ಎಷ್ಟು ಮೌಲ್ಯ ಕೊಟ್ಟಿದ್ದೀರೋ ಅದೇ ಮಟ್ಟದಲ್ಲಿ ಅವರು ಈ ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಕೊಡಲಿಲ್ಲ. ಅವರು ನಿಮ್ಮ ಪ್ರೀತಿಯನ್ನು, ನಿಮ್ಮ ಕಾಳಜಿಯನ್ನು ನಾರ್ಮಲ್ ಆಗಿ ತಗೊಂಡಿರ್ಬೋದು. ನೀವು ಯಾವಾಗಲೂ ಅವ್ರ ಜೊತೆ ಇರ್ತೀರಾ ಅನ್ನೋ ಭರವಸೆಯಲ್ಲಿರಬಹುದು. ತುಂಬ ಸಲ ಆನ್ ಆ್ಯಂಡ್ ಆಫ್ ಸಿಚುವೇಷನ್ನಲ್ಲಿರೋದು, ಕೆಲವೊಂದು ಸಲ ಮಾತಿನಿಂದ ಅಟ್ರ್ಯಾಕ್ಟ್ ಮಾಡೋದು, ಮತ್ತೆ ದೂರ ಹೋಗೋದು, ಮತ್ತೆ ಸ್ವೀಟ್ ಮಾತುಗಳಿಂದ ಹತ್ತಿರ ಬರೋದು, ಮತ್ತೆ ದೂರ ಹೋಗೋದು, ಇದೆಲ್ಲ ಇವರಿಗೆ ಚೆನ್ನಾಗಿ ಗೊತ್ತಿರ್ಬೋದು. ಆ ಟೈಮ್ನಲ್ಲಿ ನೀವು ಅವರ ಮಾತುಗಳನ್ನು ನಿಜವಾದ ಪ್ರೀತಿ ಅಂತ ನಂಬಿದ್ದೀರಾ. ಆದರೆ ಈಗ ಹಿಂದಕ್ಕೆ ತಿರುಗಿ ನೋಡಿದಾಗ ನಿಮಗೆ ಅನ್ನಿಸ್ತಾ ಇದೆ, ನಾನು ಯಾಕೆ ಇಷ್ಟೊಂದು ಎಫರ್ಟ್ ಹಾಕ್ತೆ, ನಾನು ಮಾತ್ರ ಯಾಕೆ ಇಷ್ಟೊಂದು ಪ್ರೀತಿಸ್ದೆ, ನಾನು ಮಾತ್ರ ಯಾಕೆ ಇಷ್ಟೊಂದು ಸ್ಟ್ರಗಲ್ ಮಾಡಿದೆ ಈ ರಿಲೇಷನ್ಶಿಪ್ಪಲ್ಲಿ ಅಂತ ನಿಮಗೂ ಕೂಡ ಕೆಲವೊಂದು ಸಲ ಅನಿಸಿರ್ಬೋದು. ಅಟ್ರ್ಯಾಕ್ಷನ್ ಎನರ್ಜಿ ಇದೆ, ಎಮೋಷ್ನಲ್ ಮ್ಯಾನಿಪ್ಯುಲೇಷನ್ ಎನರ್ಜಿ ಇದೆ. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಬಂದಾಗ ಕೇವಲ ಪ್ರೀತಿ ಮಾತ್ರ ಹುಡ್ಕೊಂಡು ಬಂದಿಲ್ಲ. ಆರಂಭದಲ್ಲಿ ಅವರಿಗೆ ನಿಮ್ಮ ಮೇಲೆ ತುಂಬ ಅಟ್ರ್ಯಾಕ್ಷನ್ ಇತ್ತು. ನಿಮ್ಮ ಜೊತೆ ಮಾತಾಡೋದು ಇಷ್ಟ ಆಗ್ತಾಯಿತ್ತು. ಅವರನ್ನು ಯಾರಾದರೂ ಅರ್ಥ ಮಾಡ್ಕೊಳ್ಳೋರು ಬೇಕಾಗಿದ್ದರು, ಯಾರಾದರೂ ಅವ್ರ ಜೊತೆ ನಿಲ್ಲುವವರು ಬೇಕಾಗಿದ್ದರು. ಅಂಥ ಸಮಯದಲ್ಲಿ ನೀವು ಅವರ ಲೈಫ್ನಲ್ಲಿ ಬಂದಿದ್ದೀರ. ಮೊದಲಿಗೆ ಅವರಿಗೆ ನೀವು ತುಂಬ ಇಷ್ಟ ಆಗ್ತಾಯಿದ್ರಿ. ನಿಮ್ಮ ವ್ಯಾಲ್ಯೂವನ್ನು ಅರಿತುಕೊಳ್ಳುವ ಬದಲು ನಿಮ್ಮ ಒಳ್ಳೆತನವನ್ನು ಉಪಯೋಗಿಸ್ಕೊಂಡಿರ್ಬೋದು. ನೀವು ಒಬ್ಬರು ತುಂಬ ಎಫರ್ಟ್ ಹಾಕಿರ್ಬೋದು. ನಿಮ್ಮ ಹೃದಯ ತುಂಬ ಸಾಫ್ಟ್, ನಿಮ್ಮ ಮನಸ್ಸು ತುಂಬ ಜೆನ್ಯೂನ್. ನೀವು ಪ್ರೀತಿಸಿದರೆ ಸಂಪೂರ್ಣ ಮನಸ್ಸಿನಿಂದ ಪ್ರೀತಿಸ್ತೀರ, ಸಪೋರ್ಟ್ ಮಾಡಿದರೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತೀರಾ. ಬಟ್ ಅದೇ ಮಟ್ಟದಲ್ಲಿ ನಿಮಗೆ ಬೇಕಾದ ಪ್ರೀತಿಯನ್ನು ಇವರು ತಿರುಗಿ ಕೊಡಲಿಲ್ಲ. ಅವರು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡ್ರು, ಬಟ್ ಅದಕ್ಕೆ ಬೇಕಾದ ವ್ಯಾಲ್ಯೂ ಕೊಡಲಿಲ್ಲ. ಈ ವ್ಯಕ್ತಿಗೆ ನಿಮ್ಮ ಜೊತೆಗಿನ ರಿಲೇಷನ್ಶಿಪ್ ಇಷ್ಟ ಆಗಿತ್ತು. ಆದರೆ ಕೆಲವೊಮ್ಮೆ ಅವರು ನಿಮ್ಮನ್ನು ಒಬ್ಬ ವ್ಯಕ್ತಿಯಾಗಿ ಅಲ್ಲ, ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ಕೂಡ ಕೆಲವರು ನೋಡಿರ್ಬೋದು. ಮನಸ್ಸು ಬೇಸರವಾದಾಗ ನೀವು, ಸಮಸ್ಯೆ ಬಂದಾಗ ನೀವು, ಅಥವಾ ಫಿನಾನ್ಷಿಯಲಿ ಹಣದ ಅಗತ್ಯ ಬಂದಾಗ ನೀವು, ಅಥವಾ ಸಲಹೆ ಬೇಕಾದಾಗ ನೀವು, ಎಲ್ಲವೂ ಸರಿ ಇದ್ದಾಗ ನಿಮ್ಮ ವ್ಯಾಲ್ಯೂವನ್ನು ಮರೆತ ರೀತಿಯವರು ಬಿಹೇವ್ ಮಾಡಿರ್ಬೋದು. ಸೊ ಒಬ್ಬರು ಹೆಚ್ಚು ಎಫರ್ಟ್ ಆಗ್ತಾ ಇದ್ದರೆ ಇನ್ನೊಬ್ಬರು ಹೆಚ್ಚು ತಗೊಳ್ತಾ ಇರುವಂತಹ ಎನರ್ಜಿ, ಮರಳಿ ನಿಮಗೆ ಸಿಗದೇ ಇರುವಂತಹ ಎನರ್ಜಿ. ಪಾಸ್ಟಲ್ಲಿ ನೀವು ತುಂಬ ಪೇನ್, ಮೊದಲು ನೀವು ಎಲ್ಲವನ್ನ ನಂಬ್ತಾ ಇದ್ರಿ. ಅವರು ಹೇಳಿದ ಕಾರಣಗಳನ್ನು ನಂಬಿದ್ರಿ, ಅವರು ತೋರಿಸಿದ ಪರಿಸ್ಥಿತಿಗಳನ್ನು, ಸಿಚುವೇಶನನ್ನು ನಂಬಿದ್ರಿ, ಅವರ ಮಾತುಗಳನ್ನು ನಂಬಿದ್ರಿ. ಆದರೆ ಒಂದು ಹಂತದ ನಂತರ ನಿಮ್ಮ ಒಳ ಮನಸ್ಸೇ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡ್ತು. ಯಾಕೆ ಯಾವಾಗಲೂ ನಾನು ಮಾತ್ರ ಕಾಯಬೇಕು, ಯಾಕೆ ಯಾವಾಗಲೂ ನಾನು ಮಾತ್ರ ಅರ್ಥ ಮಾಡ್ಕೊಳ್ಬೇಕು, ಯಾಕೆ ಯಾವಾಗಲೂ ನಾನು ಮಾತ್ರ ಎಫರ್ಟ್ ಹಾಕಬೇಕು, ಈ ರಿಲೇಷನ್ಶಿಪ್ಪಲ್ಲಿ ನನ್ನ ಬೆಲೆ ನಿಜವಾಗ್ಲೂ ಇದೆಯಾ? ಈ ಪ್ರಶ್ನೆಗಳು ನಿಮ್ಮೊಳಗೆ ಹುಟ್ಟಿದ ಕ್ಷಣದಿಂದ ಎನರ್ಜಿ ಬದಲಾಗೋದಕ್ಕೆ ಶುರು ಆಯಿತು. ಸೊ ಈಗಿನ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಸಲ್ಲಿ ನೀವು ಸ್ಟ್ರಾಂಗ್ ಆಗೋದಕ್ಕೆ ಶುರು ಮಾಡಿದ್ರಿ. ನಿಧಾನವಾಗಿ ನಿಮ್ಮ ಕಣ್ಣಿಗೆ ಎಲ್ಲ ಅರ್ಥ ಆಗೋದಕ್ಕೆ ಶುರು ಆಯಿತು. ಪ್ರಾಮಿಸ್ ಮತ್ತು ಆ್ಯಕ್ಷನ್ ಒಂದೇ ಆಗಿರಲಿಲ್ಲ. ಆ ವ್ಯಕ್ತಿಯಿಂದ ಕಾಳಜಿ ತೋರಿಸಿದ ರೀತಿ,
ಮತ್ತು ನಿಜವಾದ ವರ್ತನೆ ಒಂದೇ ಆಗಿರಲಿಲ್ಲ. ಆಗ ನಿಮ್ಮ ಮನಸ್ಸಿಗೆ ನಿಧಾನವಾಗಿ ಎಲ್ಲ ಅರ್ಥ ಆಗೋದಕ್ಕೆ ಶುರುವಾಯಿತು. ನಾನು ಪ್ರೀತಿಸಿದ ವ್ಯಕ್ತಿ ಮತ್ತು ನಿಜವಾಗ್ಲೂ ಇರುವ ವ್ಯಕ್ತಿ ಒಂದೇ ಆಗಿರದೇ ಇರಬಹುದು ಅನ್ನೋ ಕನ್ಫ್ಯೂಷನ್ ಕೂಡ ನಿಮಗೆ ಬಂದಿರಬಹುದು. ನೀವು ಅವರಿಂದ ದೂರ ಆಗಿರುವ ನೋವಿಗಿಂತ ನೀವು ನಂಬಿದ ವ್ಯಕ್ತಿ ಅವರಾಗಿರಲಿಲ್ಲ ಅನ್ನೋ ನೋವು ಕೂಡ ಕೆಲವರಿಗಿರ್ಬೋದು. ಯಾಕೆಂದರೆ ನೀವು ಕೇವಲ ಒಂದು ರಿಲೇಷನ್ಶಿಪ್ಪನ್ನು ಕಳ್ಕೊಳ್ಳಿಲ್ಲ, ಒಂದು ಕನಸನ್ನು ಕಳ್ಕೊಂಡ್ರಿ, ಅವರ ಜೊತೆ ಕಟ್ಕೊಂಡಿದ್ದ ಆಸೆಗಳನ್ನು ಕಳ್ಕೊಂಡ್ರಿ. ಅದೇ ನೋವು ನಿಮ್ಮನ್ನು ಹೆಚ್ಚು ಕಾಡೋದಕ್ಕೆ ಶುರುವಾಯಿತು. ನೀವು ಯಾವಾಗಲೂ ಇರ್ತೀರಾ ಅಂತ ಈ ವ್ಯಕ್ತಿ ಅಂದ್ಕೊಂಡಿದ್ರು. ಎಂದು ನೀವು ಇವರಿಂದ ದೂರ ಹೋಗಲ್ಲ, ಅವರು ಎಷ್ಟೇ ನಿಮಗೆ ಹರ್ಟ್ ಮಾಡಿದ್ರು, ಪೇಯ್ನ್ ಮಾಡಿದ್ರು, ನೀವು ಅವರನ್ನು ಕ್ಷಮಿಸ್ತೀರಾ ಅಂತ ಅವ್ರು ಅಂದ್ಕೊಂಡ್ರು. ಅವ್ರಿಗೀಗ ಅರ್ಥ ಆಗ್ತಾ ಇದೆ ನಿಮ್ಮ ವ್ಯಾಲ್ಯೂ ಎಷ್ಟು ದೊಡ್ಡದು ಅಂತ ಅವರ ಮನಸ್ಸಿಗೆ ಬರ್ತಾ ಇದೆ. ಸೊ ಎನರ್ಜಿಯ ಪ್ರಕಾರ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇರುವಂತಹ ಎನರ್ಜಿ ಇದೆ. ನಿಮ್ಮ ವ್ಯಾಲ್ಯೂ ಅರ್ಥ ಆಗ್ತಾ ಇರುವಂತಹ ಎನರ್ಜಿ ಇದೆ. ಈ ವ್ಯಕ್ತಿ ಈ ರಿಲೇಷನ್ಶಿಪ್ಪಲ್ಲಿ ಆನ್ ಆ್ಯಂಡ್ ಆಫ್ ಸಿಚುವೇಷನಲ್ಲಿ ತುಂಬ ಸಲ ಕ್ರಿಯೇಟ್ ಮಾಡಿದ್ದಾರೆ. ಯಾವಾಗಲಾದರೂ ಏನೋ ಒಂದು ಕಾರಣ, ಏನೋ ಒಂದು ಸಮಸ್ಯೆ, ಏನೋ ಒಂದು ಅಡ್ಡಿ, ಈ ರೀತಿ ಈ ರಿಲೇಷನ್ಶಿಪ್ ಮುಂದಕ್ಕೆ ಹೋಗಬೇಕಾದಾಗ ಡಿಲೇ ಆಗ್ತಲೇ ಇತ್ತು. ನೀವು ತುಂಬ ಸಲ ಅವರಿಗೆ ಸಮಯ ಕೊಟ್ಟಿದ್ದೀರಾ. ಸರಿ, ಈಗ ಪರಿಸ್ಥಿತಿ ಸರಿ ಇಲ್ಲ ಅಂದರೆ ಕಾಯ್ತೀನಿ ಅನ್ನೋ ರೀತಿ ವೆಯ್ಟ್ ಮಾಡಿದ್ದೀರಾ. ಈಗ ಅವ್ರಿಗೆ ಸಮಸ್ಯೆ ಇದೆ ಅಂದರೆ ಅರ್ಥ ಮಾಡ್ಕೊಳ್ತೀನಿ ಅನ್ನೋ ರೀತಿ ವೆಯ್ಟ್ ಮಾಡಿದ್ದೀರಾ. ಇನ್ನೂ ಸ್ವಲ್ಪ ದಿನ ನೋಡೋಣ ಅಂತ ತುಂಬ ಸಲ ನಿಮ್ಮ ಮನಸ್ಸನ್ನೇ ಸಮಾಧಾನ ಮಾಡ್ಕೊಂಡಿದ್ದೀರಾ. ಆದರೆ ಪ್ರತಿ ಸಲ ಹೊಸ ಕಾರಣ ಬರ್ತಾನೆ ಇತ್ತು. ಹಳೆಯ ಸಮಸ್ಯೆ ಮುಗಿಯುವಷ್ಟರಲ್ಲಿ ಹೊಸ ಸಮಸ್ಯೆ ಶುರು ಆಗ್ತಾಯಿತ್ತು. ಇದರಿಂದ ನಿಮ್ಮೊಳಗೆ ಒಂದು ಪ್ರಶ್ನೆ ಬೆಳೆಯೋದಕ್ಕೆ ಶುರು ಆಯಿತು. ನಿಜವಾಗ್ಲೂ ಪರಿಸ್ಥಿತಿನ ಸಮಸ್ಯೆ ಇದೆಯಾ, ಅಥವಾ ಈ ವ್ಯಕ್ತಿ ಕಮಿಟ್ ಆಗೋ ಮನಸ್ಸೇ ಇಲ್ವಾ? ಸೊ ಈ ರೀತಿ ನೀವು ಕೂಡ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತಾಯಿದ್ರಿ. ಈ ವ್ಯಕ್ತಿ ನೇರವಾಗಿ ಹೇಳೋದಕ್ಕಿಂತ ಮೌನ ಆಗಿರೋದು, ಅಥವಾ ವಿಷಯವನ್ನು ಬದಲಾಯಿಸೋದು, ಉತ್ತರ ಕೊಡೋದೇ ಇರೋದು, ಮುಂದೆ ನೋಡೋಣ ಅಂತ ಹೇಳೋದು, ಈ ರೀತಿ ವರ್ತನೆ ಕೂಡ ಮಾಡಿರುವ ಸಾಧ್ಯತೆ ಇದೆ. ಯಾಕೆ ಅಂದರೆ ಅವರು ಜವಾಬ್ದಾರಿಯನ್ನು ತಗೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಕೆಲವರ ವಿಷಯದಲ್ಲಿ ಈ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ತಿದ್ದ ಸಮಯದಲ್ಲಿ ತುಂಬ ಕಂಫರ್ಟ್ ಫೀಲ್ ಮಾಡ್ತಾಯಿದ್ರು. ಬಟ್ ಕಮಿಟ್ಮೆಂಟನ್ನು ಕೇಳಬೇಕಾದ್ರೆ ದೂರ ಆಗ್ತಾ ಇರುವ ರೀತಿ ವರ್ತನೆ ಮಾಡಿರ್ಬೋದು. ಇದರಿಂದ ನಿಮ್ಮೊಳಗೆ ಗೊಂದಲ, ಕನ್ಫ್ಯೂಷನ್ ಹೆಚ್ಚಾಗಿರ್ಬೋದು. ಯಾಕೆಂದರೆ ಅವರ ಮಾತು ಒಂದು ರೀತಿ, ಅವರ ಬಿಹೇವಿಯರ್ ಇನ್ನೊಂದು ರೀತಿ. ಸೊ ನಿಧಾನವಾಗಿ ನೀವು ಕೂಡ ಡಿಸ್ಟೆನ್ಸಲ್ಲಿ ಹೋಗೋದಕ್ಕೆ ಶುರು ಮಾಡಿದ್ರಿ, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇಬ್ಬರ ಮಧ್ಯೆ ಬಂದಿರ್ಬೋದು. ಮೊದಲಿಗೆ ಎಲ್ಲವನ್ನು ನಂಬ್ತಾ ಇದ್ದ ನೀವು ನಂತರ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿರ್ಬೋದು, ಗಮನಿಸೋದಕ್ಕೆ ಶುರು ಮಾಡಿರ್ಬೋದು. ಆಗ ನಿಮ್ಮ ಮುಂದೆ ಒಂದೊಂದೇ ಯಾವುದಾದ್ರೂ ಒಂದು ವಿಷಯಗಳು ನಿಮ್ಮ ಮುಂದೆ ಬರೋದಕ್ಕೆ ಶುರು ಆಗಿರ್ಬೋದು. ಯಾಕೆಂದರೆ ನೀವು ಅವರನ್ನು ಕಳ್ಕೊಳ್ಳುವಂತಹ ಭಯದಲ್ಲಿ ಬದುಕ್ತಾ ಇದ್ರಿ, ಆದರೆ ಅವರು ನಿಮ್ಮನ್ನು ಕಳ್ಕೊಳ್ಳುವ ಭಯದಲ್ಲಿ ಬದುಕ್ತಾ ಇರಲಿಲ್ಲ. ಸೊ ಈ ಇಂಬ್ಯಾಲೆನ್ಸ್ ಏನಿದೆ ನಿಮ್ಮ ಹೃದಯಕ್ಕೆ ಹೆಚ್ಚು ನೋವು ಕೊಡ್ತು. ಈ ರಿಲೇಷನ್ಶಿಪ್ ಉಳಿಸೋದಕ್ಕೆ ಯೋಚನೆ ಮಾಡ್ತಾ ಇದ್ದಾಗ ಅವರು ಪರಿಸ್ಥಿತಿಯಿಂದ ಹೇಗೆ ಓಡೋಗೋದು ಅನ್ನೋ ರೀತಿ ಬಿಹೇವ್ ಮಾಡಿರ್ಬೋದು ಕೆಲವರು. ಬಟ್ ನಿಮ್ಮ ಈಗಿನ ಎನರ್ಜಿ ಪ್ರಕಾರ ಮೊದಲಿನಂತೆ ಎಲ್ಲವನ್ನು ಕಣ್ಮುಚ್ಚಿ ನಂಬುವ ಸ್ಥಿತಿಯಲ್ಲಿ ನೀವಿಲ್ಲ. ನಿಮ್ಮ ಇಂಟ್ಯೂಷನ್ ಈಗ ಸ್ಟ್ರಾಂಗ್ ಆಗಿದೆ. ನಿಮ್ಮ ಒಳ ಮನಸ್ಸು ಸತ್ಯ ಮತ್ತು ಸುಳ್ಳಿನ ವ್ಯತ್ಯಾಸವನ್ನು ಕಂಡು ಹಿಡಿಯೋದಕ್ಕೆ ಶುರು ಮಾಡಿದೆ. ಸೊ ಅದೇ ಕಾರಣಕ್ಕೆ ಈ ರಿಲೇಷನ್ಶಿಪ್ನ ನಿಜವಾದ ಮುಖ ನಿಧಾನವಾಗಿ ನಿಮಗೆ ಕಾಣಿಸ್ತಾ ಇದೆ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಪಶ್ಚಾತ್ತಾಪದ ಎನರ್ಜಿ ಇದೆ, ಮನಸ್ಸಿನ ಒಳಗಿನ ಖಾಲಿತನದ ಎನರ್ಜಿ ಇದೆ. ಇಲ್ಲಿ ನೋವು ಬ್ರೇಕಪ್ ಆದ ತಕ್ಷಣ ಬರುವ ನೋವಲ್ಲ, ಇದು ಸಮಯ ಕಳೆದ ನಂತರ ಬಂದಿರುವ ನೋವು. ಎಲ್ಲವೂ ಕೈಯಲ್ಲಿದ್ದರೂ ಕೂಡ ಮನಸ್ಸಿಗೆ ನೆಮ್ಮದಿ ಸಿಗದೇ ಇದ್ದಾಗ ಬಂದಿರುವಂತಹ ನೋವು. ನೀವು ಅವರ ಲೈಫ್ನಿಂದ ದೂರ ಆದಮೇಲೆ ಅವರಿಗೆ ದೊಡ್ಡ ವ್ಯತ್ಯಾಸ ಅಂತ ಅನಿಸಿರಲಿಲ್ಲ ಮೊದಲು. ಯಾಕೆಂದರೆ ಕೆಲವೊಮ್ಮೆ ನಾವು ಒಬ್ಬ ವ್ಯಕ್ತಿಯ ಮೌಲ್ಯವನ್ನು ಅವರು ಇದ್ದಾಗ ಅರ್ಥ ಮಾಡ್ಕೊಳ್ಳಲ್ಲ, ಅವರು ದೂರ ಆದಮೇಲೆ ಅರ್ಥ ಆಗುತ್ತೆ. ಮೊದಲಿಗೆ ನೀವು ದೂರ ಆದಾಗ ಅವರಿಗೆ ಏನೂ ಅನ್ನಿಸ್ದೇ ಇರ್ಬೋದು. ನಾನು ಮೊದಲಿನ ಥರ ಇರ್ತೀನಿ ಅನ್ನೋ ರೀತಿ ಆಗಿರ್ಬೋದು, ನನ್ನ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀನಿ ಅಂತ ಅವ್ರಿಗೆ ಅನಿಸಿರ್ಬೋದು. ಆದರೆ ದಿನ ಕಳೆದಂತೆ ನಿಧಾನವಾಗಿ ಅವರಿಗೆ ನಿಮ್ಮ ಕೊರತೆ, ನಿಮ್ಮ ಆ್ಯಬ್ಸೆನ್ಸ್ ಮಿಸ್ ಆಗೋದಕ್ಕೆ ಶುರುವಾಯಿತು. ನಿಮ್ಮ ಪ್ರೆಸೆನ್ಸ್ನ ಕೊರತೆ, ನಿಮ್ಮ ಮೆಸೇಜ್ನ ಕೊರತೆ, ನಿಮ್ಮ ಕಾಳಜಿಯ ಕೊರತೆ, ನಿಮ್ಮ ಪ್ರೀತಿಯ ಕೊರತೆ. ಅವರು ಸಮಸ್ಯೆಯಲ್ಲಿದ್ದಾಗ ಯಾರೂ ಕೇಳದ ಪ್ರಶ್ನೆಯನ್ನು ನೀವು ಕೇಳ್ತಾ ಇದ್ರಿ. ನೀನು ಓಕೆ ಇದೆಯಾ ಅಂತ ನೀವು ಕೇಳ್ತಾ ಇದ್ರಿ. ಈ ಒಂದು ಪ್ರಶ್ನೆ ಈ ವ್ಯಾಲ್ಯೂ, ನಿಮ್ಮ ವ್ಯಾಲ್ಯೂ ಎಷ್ಟಿದೆ ಅನ್ನೋದು ಅರ್ಥ ಮಾಡಿಸೋದಕ್ಕೆ ಶುರುವಾಯಿತು. ಬಟ್ ಕೆಲವರ ಲೈಫ್ನಲ್ಲಿ ಈಗ ಅವರ ಲೈಫ್ನಲ್ಲಿ ಹಣ ಇರ್ಬೋದು, ಕೆಲಸ ಇರ್ಬೋದು, ಸ್ಟೇಟಸ್ ಇರ್ಬೋದು. ಕೆಲವರ ವಿಷಯದಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಕೆಲವರ ವಿಷಯದಲ್ಲಿ ಮ್ಯಾರಿಡ್ ಪರ್ಸನ್ ಕೂಡ ಆಗಿರಬಹುದು. ಆದರೆ ಅವರು ಹುಡುಕ್ತಾ ಇರುವ ಆ ಮನಸ್ಸಿನ ಒಳಗಿನ ನೆಮ್ಮದಿ ಅವರಿಗೆ ಕಾಣಿಸ್ತಾ ಇಲ್ಲ. ಯಾಕೆ ಅಂದರೆ ಕೆಲವು ಜನರು ನಮ್ಮ ಜೀವನಕ್ಕೆ ಹಣವನ್ನು ತರಲ್ಲ, ಮನಸ್ಸಿಗೆ ನೆಮ್ಮದಿ ತರ್ತಾರೆ. ಸೊ ನೀವು ಅಂಥ ವ್ಯಕ್ತಿಯಾಗಿದ್ರಿ, ಆದರೆ ಅವರು ಅದನ್ನು ತಡವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ತಪ್ಪು ಮಾಡಿದೆ ಅನ್ನೋ ಮನಸ್ಸಿನ ಒಳಗಿನ ಫೀಲ್ ಬರ್ತಾ ಇದೆ. ಹೊರಗಡೆ ಯಾರಿಗೂ ಹೇಳ್ಕೊಳ್ದೇ ಇದ್ದರೂ ಕೂಡ ಅವರ ಮನಸ್ಸಿನ ಒಳಗಡೆ ಒಪ್ಕೊಳ್ತಾ ಇರೋದು
ಆ ಎನರ್ಜಿಯಲ್ಲಿದ್ದಾರೆ. ನಾನು ಅವರನ್ನು ಕಳ್ಕೊಳ್ಬಾರ್ದಿತ್ತು, ನಾನು ಅಷ್ಟೊಂದು ರೂಡಾಗಿ ಬಿಹೇವ್ ಮಾಡಬಾರ್ದಿತ್ತು, ನಾನು ಅವರಿಗೆ ರೆಸ್ಪೆಕ್ಟ್ ಕೊಡಬೇಕಿತ್ತು, ಈ ರೀತಿಯ ಯೋಚನೆಗಳು ಬರ್ತಾ ಇದೆ. ಬಟ್ ಈ ಸಮಸ್ಯೆ ಏನಂದರೆ ಅರಿವು ಅವರಿಗೆ ಈ ರಿಲೇಷನ್ಶಿಪ್ ದೂರ ಆದ ಮೇಲೆ ಬಂದಿದೆ. ಈ ವ್ಯಕ್ತಿಗೆ ಈಗ ಭಯ ಶುರುವಾಗಿದೆ. ನಿಮ್ಮನ್ನು ಕಳ್ಕೊಂಡ ಭಯ ಅಲ್ಲ, ಅದು ಈಗಾಗಲೇ ಆಗಿದೆ. ಆದರೆ ನಿಮ್ಮನ್ನು ಸಂಪೂರ್ಣವಾಗಿ ನೀವು ಅವರನ್ನು ಮರೆತು ಮುಂದೆ ಹೋಗ್ತೀರಾ ಅನ್ನೋ ಭಯ, ನೀವು ಮತ್ತೆ ಅವರನ್ನು ಈ ರಿಲೇಷನ್ಶಿಪ್ಪಲ್ಲಿ ಬರ್ತೀರಾ ಅನ್ನುವಂತಹ ಭಯ, ನೀವು ಅವರಿಲ್ಲದೆ ಹ್ಯಾಪಿಯಾಗಿದ್ದೀರಾ ಅನ್ನೋ ಭಯ, ಇದು ಅವರನ್ನು ಮನಸ್ಸಿನ ಒಳಗಿಂದ ಕಾಡ್ತಾ ಇದೆ. ಯಾಕೆಂದರೆ ಮೊದಲಿಗೆ ನೀವು ಯಾವಾಗಲೂ ಅವರ ಬಳಿನೇ ಇರ್ತೀರಾ ಅಂತ ಅವರು ಭಾವಿಸ್ತಾ ಇದ್ರು. ಆದರೆ ಈಗ ನೀವು ನಿಜವಾಗ್ಲೂ ದೂರ ಆಗ್ಬೋದು ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಕೆಲವೊಮ್ಮೆ ಅವರು ಹಳೆಯ ಚಾಟ್ಗಳನ್ನು ನೆನಪಿಸ್ಕೊಳ್ಬೋದು, ಹಳೆಯ ಫೋಟೋಗಳನ್ನು ನೋಡ್ಬೋದು, ನಿಮ್ಮ DPಯನ್ನು ನೋಡ್ಬೋದು, ನೀವು ಹೇಳಿದ ಮಾತುಗಳು ನೆನಪಾಗ್ಬೋದು, ಅಥವಾ ಯಾವುದೇ ಒಂದು ಸಣ್ಣ ಘಟನೆ, ಒಂದು ಹಾಡು, ಒಂದು ಪ್ಲೇಸ್, ಇದೆಲ್ಲವೂ ನಿಮ್ಮ ನೆನಪಿಗೆ ಕರ್ಕೊಂಡು ಹೋಗ್ಬೋದು. ಮೊದಲೆಲ್ಲ ಅವರು ನಾರ್ಮಲ್ಲಾಗಿ ಕಾಣಿಸ್ಕೊಂಡ್ರು ಕೂಡ ಮನಸ್ಸಿನ ಒಳಗಡೆ ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೀಗ ನಿಮ್ಮ ಬೆಲೆ ಅರ್ಥ ಆಗ್ತಾ ಇದೆ. ಆದರೆ ಅದು ನೀವು ಅವರಿಗಾಗಿ ಮಾಡಿದ ಒಂದು ಕೆಲಸದ ಬೆಲೆ ಅಲ್ಲ, ನೀವು ಅವರ ಲೈಫ್ನಲ್ಲಿ ಇದ್ದ ರೀತಿಯ ಬೆಲೆ, ನಿಮ್ಮ ಹೃದಯದ ಬೆಲೆ, ನಿಮ್ಮ ನಿಷ್ಠೆಯ ಬೆಲೆ, ನಿಮ್ಮ ಪ್ರಾಮಾಣಿಕ ಪ್ರೀತಿಯ ಬೆಲೆ, ಅದನ್ನು ಈಗ ಅವರು ಬೇರೆ ಯಾರಲ್ಲೂ ಕಾಣ್ತಾ ಇಲ್ಲ. ಅವ್ರಿಗೆ ನಿಮ್ಮ ನೆನಪು ಬರ್ತಾ ಇದೆ, ನಿಮ್ಮ ವ್ಯಾಲ್ಯೂ ಗೊತ್ತಾಗ್ತಾ ಇದೆ, ಪಶ್ಚಾತ್ತಾಪ ಕೂಡ ಬರ್ತಾ ಇದೆ. ಆದರೆ ಅವ್ರು ಮಾಡಿದ ತಪ್ಪುಗಳ ನೆನಪು ಜೊತೆಯಲ್ಲೇ ಬರ್ತಾ ಇದೆ. ಅದರಿಂದ ಅವರು ಮುಂದೆ ಬರಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ನಲ್ಲಿದ್ದಾರೆ. ಒಂದು ಕಡೆ ಹೃದಯ, ಇನ್ನೊಂದು ಕಡೆ ಈಗೋ, ಒಂದು ಕಡೆ ನಿಮ್ಮ ನೆನಪು, ಇನ್ನೊಂದು ಕಡೆ ಭಯ. ಈ ಎರಡರ ಮಧ್ಯ ಸಿಕ್ಕಾಕೊಂಡಿರುವಂತಹ ಎನರ್ಜಿ. ಕೆಲವೊಮ್ಮೆ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಅವರಿಗೆ ನೋವಾಗೋದು ತಪ್ಪು ಮಾಡಿದ ಕಾರಣಕ್ಕೆ ಮಾತ್ರ ಅಲ್ಲ, ಆ ತಪ್ಪಿನ ನಂತರ ಆ ವ್ಯಕ್ತಿಯ ಕಣ್ಣಲ್ಲಿ ನೋಡೋದಕ್ಕೆ ಆಗದ ಕಾರಣಕ್ಕೂ ಕೂಡ ಆಗುತ್ತೆ. ಇದೇ ರೀತಿಯ ಎನರ್ಜಿ ಇದೆ. ಅವ್ರಿಗೆ ಗೊತ್ತಿದೆ ನಿಮಗೆ ಏನು ನೋವು ಕೊಟ್ಟಿದ್ದಾರೆ ಅನ್ನೋದು, ನಿಮ್ಮ ನಂಬಿಕೆಯನ್ನು ಯಾವ ರೀತಿ ಮುರಿದಿದ್ದಾರೆ ಅನ್ನೋದು, ನೀವು ಎಷ್ಟು ಕಾದಿದ್ದೀರಾ ಅನ್ನೋದು, ಇವೆಲ್ಲ ಅವರ ಒಳ ಮನಸ್ಸಿಗೆ ಗೊತ್ತಿದೆ. ಅದಕ್ಕಾಗಿ ಈಗ ಅವರು ನಿಮ್ಮ ಬಳಿಗೆ ಬರಬೇಕು ಅಂದರೆ ಒಂದು ದೊಡ್ಡ ಪ್ರಶ್ನೆಯನ್ನು ಫೇಸ್ ಮಾಡಬೇಕಾಗುತ್ತೆ. ನಾನು ಯಾಕೆ ಈ ರೀತಿ ಮಾಡಿದೆ? ಈ ಪ್ರಶ್ನೆಗೆ ಅವರ ಹತ್ರ ಉತ್ತರ ಇಲ್ಲ. ಅವರ ತಪ್ಪುಗಳನ್ನು ಎದುರಿಸುವ ಬದಲು ತುಂಬ ಪಶ್ಚಾತ್ತಾಪ ಪಡ್ತಾ ಇರುವಂಥ ಎನರ್ಜಿ. ಕೆಲವರು ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು, ಕೆಲವರು ದೂರ ಉಳಿದಿರ್ಬೋದು, ಕೆಲವರು ರಿಲೇಷನ್ಶಿಪ್ಪಿಂದ ದೂರ ಹೋಗಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಮಾಡಿರ್ಬೋದು. ಆದರೆ ಅದು ಯಾವಾಗಲೂ ಹೇಟಿಂದ ಮಾಡಿರೋದಲ್ಲ. ಕೆಲವೊಮ್ಮೆ ಅವರು ಮಾಡಿದ ಕೆಲಸದ ಪರಿಣಾಮವನ್ನು ನೋಡೋದಕ್ಕೆ ಆಗದೆ ಓಡೋರು ಕೂಡ ಇರ್ತಾರೆ. ಈ ವ್ಯಕ್ತಿಯ ಎನರ್ಜಿ ಆ ರೀತಿ ಇದೆ. ಈ ವ್ಯಕ್ತಿ ಹೊರಗಡೆ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಬೋದು, ನನಗೇನು ಫೀಲ್ ಆಗಲ್ಲ, ನಾನು ಮುಂದೆ ಹೋಗ್ತೀನಿ, ನನಗೆ ಯಾವುದು ಬೇಡ ಅಂತ ತೋರಿಸಿರ್ಬೋದು. ಆದರೆ ಮನಸ್ಸಿನ ಒಳಗಡೆ ಅವರ ಮನಸ್ಸು ಸ್ಟ್ರಾಂಗ್ ಆಗಿಲ್ಲ. ನೀವು ಕೊಟ್ಟಿದ್ದ ಕೆಲವು ವಿಷಯಗಳಾಗಿರ್ಬೋದು ಈಗ ಅವರಿಗೆ ಎಲ್ಲೂ ಸಿಗ್ತಾ ಇಲ್ಲ. ಅದು ಕೇವಲ ಪ್ರೀತಿ ಅಲ್ಲ, ಅರ್ಥ ಮಾಡ್ಕೊಳ್ಳುವ ಗುಣ ಆಗಿರ್ಬೋದು, ಕೇಳುವ ತಾಳ್ಮೆ ಆಗಿರ್ಬೋದು, ಯಾವ ಪರಿಸ್ಥಿತಿಯಲ್ಲೂ ಜೊತೆ ನಿಲ್ಲುವ ಮನಸ್ಸಾಗಿರ್ಬೋದು, ಅವರನ್ನು ಜಡ್ಜ್ ಮಾಡದೆ ಸ್ವೀಕರಿಸುವಂತಹ ಹೃದಯ ಆಗಿರ್ಬೋದು, ಇವುಗಳ ಕೊರತೆ ಈಗ ಅವರಿಗೆ ಜಾಸ್ತಿ ಫೀಲ್ ಆಗ್ತಾ ಇದೆ. ಅವರು ನಿಮ್ಮ ಹತ್ರ ಬರಬೇಕು ಅಂತ ಥಿಂಕ್ ಮಾಡ್ತಾರೆ. ಆದರೆ ಮುಂದಿನ ಕ್ಷಣ ಅವ್ರು ನನ್ನನ್ನು ಒಪ್ಕೊಳ್ತಾರಾ, ನನ್ನ ಜೊತೆ ಮಾತಾಡ್ತಾರಾ, ನನ್ನನ್ನು ಕ್ಷಮಿಸ್ತಾರಾ, ಈ ಭಯ ಶುರು ಆಗ್ತಾ ಇದೆ. ಸೊ ಹಿಂದೆ ಸರಿತಾ ಇದ್ದಾರೆ. ಈ ವ್ಯಕ್ತಿ ಈಗ ನಿಮ್ಮ ವ್ಯಾಲ್ಯೂವನ್ನು ಹಣದಿಂದ ಅಳಿತಾ ಇಲ್ಲ, ನೀವು ಮಾಡಿದ ಸಹಾಯದಿಂದ ಅಳಿತಾ ಇಲ್ಲ, ನೀವು ಅವರ ಲೈಫ್ನಲ್ಲಿ ತುಂಬಿದ ಜಾಗದಿಂದ ಅಳಿತಾ ಇದ್ದಾರೆ. ನಿಮ್ಮಿಂದ ಸಿಕ್ಕ ಒಂದು ಬಾಂಡ್, ನಿಮ್ಮಿಂದ ಸಿಕ್ಕ ಕಾಳಜಿ, ನಿಮ್ಮಿಂದ ಸಿಕ್ಕ ನೆಮ್ಮದಿ, ಇದೇ ಅವರಿಗೀಗ ಮಿಸ್ ಆಗ್ತಾ ಇದೆ. ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಯೋಚನೆ ಮತ್ತು ಆ್ಯಕ್ಷನ್ ನಡುವೆ ಇನ್ನೂ ಕೂಡ ದೊಡ್ಡ ಅಂತರ ಇದೆ. ಅವರು ಹೃದಯದಲ್ಲಿ ನಿಮ್ಮ ಕಡೆ ನೋಡ್ತಾ ಇದ್ದಾರೆ, ಆದರೆ ಅವರ ಕಾಲು ಇನ್ನೇ ಮುಂದೆ ಹೆಜ್ಜೆ ಹಾಕೋದಕ್ಕೆ ಹೆದರ್ತಾ ಇದೆ, ನಿಮ್ಮ ಕಡೆ ಬರೋದಕ್ಕೆ ಸ್ಟಕ್ ಆಗಿದ್ದಾರೆ. ಸೊ ಯೂನಿವರ್ಸ್ ನಿಮಗೆ ಯಾವ ಗೈಡೆನ್ಸ್ ಕೊಡ್ತಾ ಇದೆ ಅಂದರೆ, ನಿಮ್ಮ ಮೌಲ್ಯ, ನಿಮ್ಮ ವ್ಯಾಲ್ಯೂ ಯಾರಾದರೂ ತಡವಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅದರ ಅರ್ಥ ನಿಮ್ಮ ವ್ಯಾಲ್ಯೂ ಕಡಿಮೆ ಆಗಿದೆ ಅಂತಲ್ಲ, ನೀವು ಎಷ್ಟು ಅಮೂಲ್ಯ ಅನ್ನೋದು ಅವರಿಗೆ ತಡವಾಗಿ ಅರ್ಥ ಆಗ್ತಾ ಇದೆ ಅಷ್ಟೇ. ಹಾಗಾಗಿ ನಿಮ್ಮ ಬೆಳವಣಿಗೆ, ನಿಮ್ಮ ಇಂಪ್ರೂವನ್ನು ನಿಲ್ಲಿಸ್ಕೊಳ್ಬೇಡಿ, ನಿಮ್ಮ ಹ್ಯಾಪಿನೆಸ್ಸನ್ನು ನಿಲ್ಲಿಸಬೇಡಿ. ನಿಮ್ಮ ಲೈಫ್ನಲ್ಲಿ ಯಾರಾದರೂ ಬದಲಾಗ್ತಾರೆ ಅನ್ನೋ ನಿರೀಕ್ಷೆಯನ್ನು ಇಟ್ಕೊಂಡು ನಿಮ್ಮ ಲೈಫ್ನಲ್ಲಿ ನೀವು ಹ್ಯಾಪಿ ಆಗಿರೋದನ್ನು ಸ್ಟಕ್ ಮಾಡ್ಕೊಳ್ಬೇಡಿ. ಯಾಕೆಂದರೆ ನೀವು ನಿಮ್ಮ ಲೈಫ್ನಲ್ಲಿ ಮುಂದಕ್ಕೆ ಹೋಗ್ತಾ ಇರುವಷ್ಟು, ನೀವು ಇಂಪ್ರೂವ್ ಆಗ್ತಾ ಇರುವಷ್ಟು ನಿಮ್ಮ ನಿಜವಾದ ವ್ಯಾಲ್ಯೂ ಇನ್ನಷ್ಟು ಹೊರಗಡೆ ಬರುತ್ತೆ, ಇನ್ನಷ್ಟು ಹೊಳೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿ ನಿಮಗೆ ಕೆಲವರಿಗೆ ಎಲ್ಲವೂ ಮುಗ್ದೋಗಿರೋ ರೀತಿ ಕಾಣಿಸ್ಬೋದು, ಮಾತುಕತೆ ನಿಂತಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರ್ಬೋದು, ತಿಂಗಳಾಗಿರ್ಬೋದು, ವರ್ಷಗಳು ಕಳೆದಿರ್ಬೋದು. ಆದರೆ ಅವರ ಮನಸ್ಸಿನ ಒಂದು ಮೂಲೆಯಲ್ಲಿ ಈ ರಿಲೇಷನ್ಶಿಪ್ ಇನ್ನೂ ಕೂಡ ಇದೆ. ಕೆಲವೊಂದು ಸಲ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡದೇ ಇರೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅವರದೇ ಕೆಲಸದಲ್ಲಿ ಬ್ಯುಸಿ ಮಾಡ್ಕೊಳ್ಳೋದು, ಬೇರೆ ವಿಷಯದಲ್ಲಿ ಗಮನ ಕೊಡೋದು. ಆದರೆ ಕೆಲವೊಮ್ಮೆ ಯಾವುದೋ ಒಂದು ಸಣ್ಣ ವಿಷಯ, ಒಂದು ನೆನಪು, ಒಂದು ಜಾಗ, ಯಾವುದಾದ್ರೂ ಒಂದು ಮತ್ತೆ ನಿಮ್ಮ ನೆನಪಿಗೆ ಅವರನ್ನು ಕರ್ಕೊಂಡು ಬರ್ತಾ ಇದೆ, ಹಳೆಯ ದಿನಗಳಿಗೆ ಮತ್ತೆ ಬರ್ತಾ ಇದ್ದಾರೆ. ಸೊ ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರುವ ಎನರ್ಜಿ ಇದೆ.
ಅಂದರೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರಾ ಇಲ್ವಾ ಅನ್ನುವ ನಿಮ್ಮ ಪ್ರಶ್ನೆಗೆ ಉತ್ತರ ಅದು ಇವತ್ತೇ ಅಥವಾ ನಾಳೆನೇ ಆಗುತ್ತೆ ಅನ್ನುವ ಎನರ್ಜಿ ಇಲ್ಲ. ಯಾಕೆಂದರೆ ಇನ್ನೂ ಅವರೊಳಗೆ ಒಂದು ಕನ್ಫ್ಯೂಷನ್ ಇದೆ, ಭಯ ಇದೆ, ಈಗೋ ಇದೆ, ಮತ್ತೆ ನಾನು ಹೋದರೆ ಅವರು ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನುವ ಗೊಂದಲ ಇದೆ. ಬಟ್ ನಿಮ್ಮನ್ನು ಸಂಪೂರ್ಣವಾಗಿ ಮರ್ತಿದ್ದಾರೆ ಅನ್ನೋ ಎನರ್ಜಿ ಕೂಡ ಇಲ್ಲ. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಕೇವಲ ಪ್ರೀತಿಗಾಗಿ ಬಂದವರಲ್ಲ, ನಿಮಗೆ ಒಂದು ಪಾಠ ಕಲಿಸೋದಕ್ಕೆ ಕೂಡ ಬಂದಿರುವವರು ಕೂಡ ಇರಬಹುದು. ನಿಮ್ಮ ವ್ಯಾಲ್ಯೂವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು, ನಿಮ್ಮ ಹೃದಯ ಎಷ್ಟು ಪ್ಯೂರ್ ಆಗಿದೆ ಅನ್ನೋದನ್ನು ನೀವು ತಿಳ್ಕೊಳ್ಳೋದಕ್ಕೆ, ಮತ್ತು ನೀವು ಯಾರು ನಿಮ್ಮ ಪ್ರೀತಿಗೆ ಅರ್ಹ ಇದ್ದಾರೆ ಅನ್ನೋದನ್ನು ನಿಮಗೆ ಅರ್ಥ ಮಾಡಿಸೋದಕ್ಕೆ. ಈ ರಿಲೇಷನ್ಶಿಪ್ ನಿಮ್ಮನ್ನು ಬದಲಾವಣೆ ಮಾಡಿದೆ, ನಿಮ್ಮನ್ನು ಮೆಚ್ಯೂರ್ ಮಾಡಿದೆ, ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಮಾಡಿದೆ. ಯೂನಿವರ್ಸ್ ಈಗ ನಿಮಗೆ ಹೇಳ್ತಾ ಇರೋದು, ನೀವು ಕಳ್ಕೊಂಡಿರೋದನ್ನು ಮಾತ್ರ ನೋಡಬೇಡಿ, ಈ ರಿಲೇಷನ್ಶಿಪ್ಪಲ್ಲಿ ನೀವು ಏನು ಕಲ್ತಿದ್ದೀರಾ ಅನ್ನೋದನ್ನು ಕೂಡ ನೋಡಿ. ನೀವು ಈಗ ಮೊದಲಿನ ವ್ಯಕ್ತಿಯಲ್ಲ, ನೀವು ಇನ್ನಷ್ಟು ಸ್ಟ್ರಾಂಗ್ ಆಗಿದ್ದೀರಾ, ಇನ್ನಷ್ಟು ನಿಮ್ಮ ಮೌಲ್ಯವನ್ನು ತಿಳ್ಕೊಂಡಿದ್ದೀರಾ. ಇಲ್ಲಿ ಹೊಸ ಆರಂಭದ ಎನರ್ಜಿ ಕೂಡ ಇದೆ. ಕೆಲವರಿಗೆ ಈ ವ್ಯಕ್ತಿ ಆದಷ್ಟು ಬೇಗ ಮತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಬರುವ ಸಾಧ್ಯತೆ ಕೂಡ ಇದೆ. ಯಾರಾದರೂ ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ ಅಂದರೆ ಅದರ ಅರ್ಥ ನಿಮ್ಮ ಪ್ರೀತಿ ಕಡಿಮೆ ಆಗಿತ್ತು ಅಂತ ಅಲ್ಲ, ನೀವು ತಪ್ಪು ವ್ಯಕ್ತಿಗೆ ಸರಿಯಾದ ಪ್ರೀತಿಯನ್ನು ಕೊಟ್ಟಿದ್ದೀರಾ ಅಷ್ಟೇ ಅಂತ. ಕೆಲವರ ಲೈಫ್ನಲ್ಲಿ ಆ ರೀತಿ ಆಗಿರ್ಬೋದು. ಹಾಗಾಗಿ ನಿಮ್ಮ ಹೃದಯವನ್ನು ನೀವು ಕ್ಲೋಸ್ ಮಾಡ್ಕೋಬೇಡಿ, ನಿಮ್ಮ ಬೆಳಕನ್ನು ನೀವು ಕಡಿಮೆ ಮಾಡ್ಕೊಳ್ಬೇಡಿ, ನಿಮ್ಮ ಮೌಲ್ಯವನ್ನು ನೀವು ಅನುಮಾನ ಪಟ್ಟು ನೋಡಬೇಡಿ. ಯಾಕೆಂದರೆ ನಿಮ್ಮ ನಿಜವಾದ ಪ್ರೀತಿ ಯಾವಾಗಲೂ ಗೌರವದ ಜೊತೆ ಇರುತ್ತೆ, ಕ್ಲಾರಿಟಿ ಜೊತೆ ಬರುತ್ತೆ, ನೆಮ್ಮದಿಯ ಜೊತೆ ಬರುತ್ತೆ. ಸೊ ನಿಮ್ಮ ಮನಸ್ಸಿನ ಎಲ್ಲ ನೋವುಗಳು ನಿಧಾನವಾಗಿ ಹೀಲ್ ಆಗುವ ಎನರ್ಜಿ ಇದೆ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಲೈಫ್ನಲ್ಲಿ ನಿಜವಾದ ಹ್ಯಾಪಿನೆಸ್ ಮತ್ತು ಪ್ರೀತಿ ಅನ್ನೋದು ತುಂಬಲಿ. ನೀವು ಕಾಯ್ತಾ ಇರುವಂತಹ ಪಾಸಿಟಿವ್ ಆಗಿರೋ ವಿಷಯಗಳು ಸರಿಯಾದ ಟೈಮ್ನಲ್ಲಿ ನಿಮ್ಮ ಲೈಫ್ನಲ್ಲಿ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.